ಯಪ್ಪ, ಏನ್ ಬಿಸ್ಲು ಬಿಸ್ಲು ಬಿಸ್ಲು. ಯಾವ ವರ್ಷ ಇಲ್ದಿರ ಬಿಸ್ಲು ಈ ವರ್ಷ ಐತಪ್ಪ. ಹೆಂಗಿರ್ಬೇಕೋ ನಾವಂತೂ ಮೇವು ಗೀವು ಎಲ್ಲ ಒಣಿಕಂಡು ಗಿಣಿಕೊಂಡು ಹೋದ್ರೆ ನಮ್ಮ ಹಸುಗಳಿಗೆಲ್ಲ ನೀರು. ಅಯ್ಯೋ ಮೇವು ಏನ್ ಮಾಡ್ಬೇಕು ಏನ್ ಕಥೆಯೋ ಹೋಗತ್ತೆ. ಬ್ಯಾಸ್ಗೆ ಬಂದ್ರೆ ಯಾಕೆ ಬರ್ತದೆ ಅನ್ನಿಸ್ತದೆ, ಮಳೆಗಾಲ ಬಂದ್ರೆ ಯಾಕೆ ಬರ್ತದೆ ಅನ್ನಿಸ್ತದೆ, ಚಳಿಗಾಲ ಬಂದ್ರೆ ಯಾಕೆ ಬರ್ತದೆ ಅನ್ನಿಸ್ತದೆ. ಏನ್ ಮಾಡೋಕ್ಕಾಯ್ತದೆ ಈ ಬಿಸಿಲು ಈ ದಾಗೆಗೆ. ಹೆಂಗಿರ್ಬೇಕು ಏನ್ ಕಥೆಯೋ. ಮೇವು ಒಂಚೂರು ಒಣಮೇವಾದ್ರೂ ಪರವಾಗಿಲ್ಲ, ಹೊಸಿ ಅಡ್ಜಸ್ಟ್ ಮಾಡಬೇಕು ಒಣಮೇವ್ನೇನಿಯ. ಇಲ್ಲ ಅಂದ್ರೆ ಆಗಕ್ಕಿಲ್ಲ ಬಿಡು. ಪದ್ದ ಚಿಕ್ಕಮ್ಮ. ಓ ಉಷಾ, ಬಾ ಕುಂತ್ಕ. ಏನ್ ವಿಷಯ ಈ ಹೊಲ್ಟ ಕುಡಿಕೊಂಬಿಟ್ಟು ಬಂದಿದ್ಯಾ? ಈ ಬಿಸ್ಲಾಗ ಯಾಕಮ್ಮಿ ಹುಡಿಕೊಂಬಿಟ್ಟು ಬರಕೋದೆ? ಮಂಟಗೇನಿ ಇದ್ದಿದ್ರೆ ನಾನೇ ಗೊತ್ತಿರಲ್ವಾ? ಅಯ್ಯೋ ಸಾಸಿವ್ನೇ, ಯಾಪಾಟಿ ಬಿಸಿಲು ಇದೈತೆ ನೋಡಿ ಹಂಗೆ ನಡ್ಕೊಂಬಿಟ್ಟು ಬಂದಿದ್ಯಾ ನೀನು ಅಂತ ಹೇಳಿದ್ರೆ ನೀನು ಹೇಳಿದ್ದೇನು ಕೇಳಿಸ್ಕೊಳ್ಳೋದೇ ಇಲ್ಲ ಬಿಡವ ನೀನಂತೂ ನನವೆ. ಅಯ್ಯೋ ಬುಡಿ ಪರವಾಗಿಲ್ಲ. ಅಯ್ಯೋ ಅದ್ರಾಗ ಏನೈತೆ, ನಾನು ನಿಮ್ಮ ಹತ್ರ ಏನೋ ಒಂದು ಇಂಪಾರ್ಟೆಂಟ್ ವಿಚಾರ ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಇಂಪಾರ್ಟೆಂಟ್ ವಿಷಯವೇ? ಏನ್ ಇಂಪಾರ್ಟೆಂಟ್ ವಿಷಯ? ಏನಾಯ್ತು ಅಂತದ್ದು? ಏನಾರ ಪ್ರಾಬ್ಲಮ್ ಆಗೈತಾ ಏನು? ಏನು ಪ್ರಾಬ್ಲಮ್ ಏನಿಲ್ಲ. ನಿಧಿ ವಿಚಾರ ಕೇಳ್ತಿದ್ರಲ್ಲ, ನಿಧಿ ವಿಚಾರನ ಅದಕ್ಕೆ ಹೆಂಗಿದ್ರು ಇವನು ಹಾಲಾಳ್ ಟೊಪ್ಪಿ ನನ್ನ ಮಗ. ಈಗ ನಿಮ್ಮ ನಾದ್ನಿ ಮಗ ಅವನಲ್ಲ ಸುಮ್ಕೇನಿ ಹಾಲಾಳ್ ಟೊಪ್ಪಿ ನನ್ನ ಮಗ ಅವನು. ಅವನ ಜೊತೆ ಎಷ್ಟು ದಿನ ಇದ್ರು ನಮ್ಮ ನಿಧಿ ಖುಷಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾನೇ ಒಂದು ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ನನ್ನ ಫ್ರೆಂಡ್ ಬಂದವನಿ, ಫಾರಿನಿಂದ ಬಂದವನಿ, ಭಾಳ ಒಳ್ಳೆನು ಹುಡುಗ ಮಾತ್ರ ಅಪ್ರಂಜೆ ಚಿನ್ನ. ಅವ್ರ ಅಮ್ಮಂಗೆ ಅವ್ರ ತಂಗಿಗೆ ಒಂಚೂರು ದುರಾಂಕರ ಐತೆ ಬಿಟ್ರೆ ಹುಡುಗ ಮಾತ್ರ ಅಪ್ರಂಜೆ ಚಿನ್ನ ಚಿಕ್ಕಮ್ಮ. ಅಂಥ ಹುಡುಗನ ಪಡೆಯೋಕೆ ಪುಣ್ಯ ಮಾಡಿರ್ಬೇಕು. ಅವನು ನಮ್ಮ ನಿಧಿನ ತುಂಬ ಅಂದರೆ ತುಂಬ ಇಷ್ಟಪಟ್ಬಿಟ್ಟವನಿ. ನಿಧಿನ ಅವಳನ್ನೇ ಮದುವೆ ಮಾಡ್ಕೋಬೇಕು ಅನ್ನೋ ರೇಂಜ್ ಇಷ್ಟಪಟ್ಬಿಟ್ಟವನಿ. ಅದಕ್ಕೆ ನೀವೇನು ಹೇಳ್ತಿರೋ ಏನು ಕಥೆಯೋ ಅಂತ ಹೇಳ್ಬಿಟ್ಟು ಅದಕ್ಕೆ ನೀನು ಕೇಳೋಣ ಅಂತ ಹೇಳ್ಬಿಟ್ಟು ಬಂದೆ. ನೀವೇನಾರ ಹೂ ಅಂದ್ಬಿಟ್ರೆ ಹೆಂಗೋ ಬೇಕಾರೆ ನಿಧಿಗೆ ಒಂಚೂರು ಒಪ್ಪಿಸ್ಬಿಟ್ಟು ಆ ಹುಡುಗಂಗೆ ಮದುವೆ ಮಾಡಿ ಕಳಿಸ್ಬಿಟ್ರೆ ಅತ್ತಾಗೆ ನೆಮ್ಮದಿಯಾಗೆ ಇದು ಬಿಡ್ತಾಳೆ ಅವಳು. ಏಳಮ್ಮಿ, ಮದುವೆ ಆಗಿರೋ ಹುಡುಗಿಗೆ ಇನ್ನೊಂದು ಮದುವೆ ಮಾಡೋಕ್ಕಾಯ್ತದ? ನಾವೇನು ಪ್ಯಾಟನಾಗಿದ್ದೀವ? ಹಳ್ಳಿನಾಗಿರೋದು. ಹಳ್ಳಿನಾಗ ಜನ ಏನು ಅನ್ಕೊಳಕಿಲ್ಲ, ಏನು ಮಾಡೋಕ್ಕಿಲ್ಲ. ನೀನೇ ಹೇಳು. ಜನ ಸುಮ್ಕೆ ಬಿಟ್ಟಾರೆ ನಮ್ಮನ್ನ. ಏನಪ್ಪ ಹಿಂಗೆ ಗಂಡ ಬದುಕಿದ್ದಂಗೆ ಇನ್ನೊಂದು ಮದುವೆ ಮಾಡಕ್ಕೆ ಹೊಂಟವಳಲ್ಲ ಈ ಪೊದ್ದೀನಿ ಅಂತ ಬಿಟ್ಟೆಂಗ್ಸು ಅಂತ ಅನ್ಕೊಳಕಿಲ್ವಾ? ಬ್ಯಾಡ ಬೇಡ ಬೇಡ ಸುಮ್ಕಿರು. ಹೆಂಗೋ ಕಷ್ಟವೋ ಸುಖವೋ ಹಂಗೇನಿಯ ಗಂಡನ ಜೊತೆನೇ ಹೇಗ್ಬೇಕು ಎಣೋಗ್ಬೇಕು ಅದೇನ ಮನೆ ಬರೋದಾಗೂ ಬರ್ದಿರೋದು. ಇನ್ನೇಂತಾನೆ ಮಾಡೋಕ್ಕಾಯ್ತದೆ? ನೀನೇ ಯೋಚನೆ ಮಾಡು. ಕಷ್ಟನ ಸುಖನ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾ ಇರಬೇಕು. ನೀವಿನ್ನು ಯಾವ ಕಾಲದಾಗಿದ್ದೀರಾ ಯಾವ ಲೋಕದಾಗಿದ್ದೀರಾ ಅಂತ ಗೊತ್ತಾಯ್ತಿಲ್ಲ. ಪಾಪ ಅವಳು ನಿಧಿ ಕೊರಗ್ತಾವಳಲ್ಲಿ. ಹಿಂಗೆಲ್ಲ ಆಗೈತೆ ಅಂತ ಹೇಳ್ಬಿಟ್ಟು ಅವ್ರಿಗಿರೋ ದುರಂಕಾರಕ್ಕೆ ಇದೆಲ್ಲ ಜಾಸ್ತಿನೇ ಆಯಿತು. ನೀವು ಇರೋದೊಂದು ಜೀವನ ಹಿಂಗೆಲ್ಲನೂ ಹಾಳು ಮಾಡಕ್ಕೆ ಹೋಗ್ಬೇಡಿ. ಬೇರೆ ಮದುವೆ ಮಾಡಿದ್ರೆ ಏನು ಸಾವ್ಕೊಂಡು ಹೋಗಿಲ್ಲ. ನೀವು ಯಾಕೆ ಚಿಕ್ಕಮ್ಮ ಹಿಂಗೆ ಮಾತಾಡ್ತಾ ಇದ್ದೀರಾ? ಈಗಿನ ಕಾಲದಾಗ ಹೆಂಗೆ ಅವರೇ ಗೊತ್ತಾ? ನೀವಿನ್ನೂ ಹಿಂದಿನ ಕಾಲದ ಥರನೇ ಯೋಚನೆ ಮಾಡ್ತಾ ಇದ್ದೀರಾ. ಹಂಗಲ್ಲ ಕಣುಸ, ನಾವಿರೋದು ಹಳ್ಳಿನಾಗ ಜನ ತಲಾಕೊಂದೊಂದು ಮಾತಾಡ್ತಾರೆ. ಮಾತಾಡಿದ್ರೆ ಮಾತಾಡ್ಲಿ ಬಿಡ್ರಿ. ಮಾತಾಡಿದ್ರೆ ಏನಾಯ್ತದೆ? ಮಾತಾಡ್ಕೊಂಡ್ಲಿ. ಅವ್ರು ಮಾತಾಡಿದ್ರೆ ನಾವೇನ್ ಮಾಡಕ್ಕಾಗುತ್ತೆ ಹೇಳಿ? ಕಷ್ಟ ಅಂದ್ರೆ ಆಗ್ತಾರ? ಇವಾಗ ನಿಧಿ ಒಬ್ಳೆ ಒದ್ದಾಡ್ತಾವಳೆ. ಬಂದ್ಬಿಟ್ಟು ಕಷ್ಟಕ್ಕಾಗ್ತಾವ್ರ? ಕಷ್ಟಕ್ಕಾಗಲ್ಲ, ಸುಖಕ್ಕಾಗಲ್ಲ, ಏನಕ್ಕೂ ಆಗಲ್ಲ. ಹೆಂಗಿದ್ರು ಆಡ್ಕೊಂಡು ಹೋಗ್ತಾರೆ. ನೀವು ಹಿಂಗೆ ಅಂತಲ್ಲ, ಹೆಂಗಿದ್ರು ಆಡ್ಕೊಂಡು ಜೋರಾಗಿ ನುಗ್ತಾರೆ. ಅದೆಲ್ಲನೂ ಬೇಕಾ ನಮಗೆ? ನೀವೇ ಹೇಳಿ. ಅದೆಲ್ಲ ನಮಗೆ ಬ್ಯಾಡ್ದಿರೋ ವಿಚಾರ. ನೋಡಿ ಸುಮ್ಕೆನೆಯ ಈಗ ಯಾಕೆ ಸುಮ್ಕೆನೆಯ ಮಾತಾಡೋದು? ನೋಡಿ ಎಲ್ಲ ಬಿಟ್ಬಿಟ್ಟು ಸುಮ್ಕೆನೇ ಇನ್ನೊಂದು ಮದುವೆಗೆ ಅಂತ ಹೇಳ್ಬಿಟ್ಟು ನೀವು ಒಪ್ಕೊಳ್ಳಿ ಅಷ್ಟೇ. ನಾನು ಹೇಳೋದು ನೀವು ಸುಮ್ಮನೆ ನೀವು ಇಲ್ಲ ಪಲ್ಲ ಅಂತ ಅನ್ಕೊಂಡು ಕುಂತ್ಕೋಬೇಡಿ. ನೋಡಮ್ಮಿ, ನೀವು ಓದಿರೋದು, ನಂದು ಏನೈತೆ? ಓದಿರೋ ಹುಡುಗರು ಏನು ನಿರ್ಧಾರ ಮಾಡ್ಕೊತಿರೋ ಮಾಡ್ಕೊಳ್ಳಿ. ನಮ್ಮ ನಿಧಿ ಒಪ್ಕೊಂಡ್ರೆ ನಂದೇನೂ ಅಭ್ಯಂತರ ಇಲ್ಲ. ಜನ ಅನ್ಕೋತಾರೆ ಅಂತ ಒಂದು ಟೆನ್ಷನ್ ಐತೆ, ಅದು ಬಿಟ್ರೆ ಇನ್ನು ನನಗಿನ ಯಾವ ಬೇಜಾರು ಗೀಜಾರು ಏನೂ ಇಲ್ಲ. ಅವಳು ಒಪ್ಕೊಂಡು ಹಂಗಿದ್ರೆ ಹಂಗೆ. ಅವಳು ಸಂದಕ್ಕಿರ್ತೀನಿ ಅಂತ ಹೇಳಿದ್ರೆ ನನಗೆ ಏನಿದ್ರು ಸರಿನೇ. ಅವಳೊಬ್ಳು ಸಂದಕ್ಕಿರ್ಬೇಕು ನನಗೆ. ಅವಳು ಸಂದಕ್ಕಿದ್ಬಿಟ್ರೆ ನನಗೆ ಸಾಕು, ಇನ್ನೇನು ಬೇಕಾಗಿಲ್ಲ ನನಗಂತೂ. ಅವಳು ನೆಮ್ಮದಿ, ಅವಳು ಖುಷಿ, ಅವಳು ಸಂತೋಷ ಅಷ್ಟೇ ನಾನು ಕೇಳೋದು. ಇನ್ನೇನು ಕೇಳೋಕ್ಕಿಲ್ಲ ನಾನಂತೂ. ಸರಿ ಬಿಡಿ, ನೋಡೋಣ. ನಿಧಿ ಹೆಂಗೋ ಒಪ್ಸಿದ್ರೆ ಆಯ್ತದೆ. ಇಲ್ಲ ಅಂತ ಹೇಳಿದ್ರೆ ನೋಡೋಣ, ಮಾತಾಡ್ತೀನಿ. ನಿಧಿನ ಅಕಸ್ಮಾತ್ ಏನೋ ಒಪ್ಸೋಂಥ ಪರಿಸ್ಥಿತಿ ಬಂದರೆ ನೀವೇ ಒಪ್ಪಿಸ್ಬೇಕು ಬಂದ್ಬಿಟ್ಟು. ಸರಿ ನೋಡೋಣ ಹೇಳೋವಾಗ. ಏನೋ ನನ್ನ ಮಗಳು ಸುಖವಾಗಿದ್ರೆ ನಂಗೆ ಅಷ್ಟೇ ಸಾಕು. ನನಗೂ ಅಷ್ಟೇ ಚಿಕ್ಕಮ್ಮ. ನಿಧಿ ಖುಷಿಯಾಗಿದ್ರೆ ನನಗೂ ಅಷ್ಟೇ ಸಾಕು. ಈ ಮಗ ಪಾರಿನಾಗ ಬೆಳೆದ್ ಬಂದೈತಲ್ಲ, ಪಾರಿನ ಥರನೇ ಯೋಚನೆ ಮಾಡ್ತೀವಿ. ಅಯ್ಯಪ್ಪ, ಹಂಗೆಲ್ಲ ಇನ್ನೊಂದು ಮದುವೆ ಮಾಡ್ಕೊಬಿಟ್ರೆ ಸಂದಕ್ಕಿರ್ತದ? ಇವಳು ಸಮಾಧಾನ ಕೇಳ್ಬೇಕಷ್ಟೇ. ನನ್ನ ಮಗಳಿಗೋಸಿ ಬುದ್ಧಿ ಹೇಳ್ಬೇಕು. ಕಷ್ಟನೋ ಸುಖನೋ ಗಂಡನ ಜೊತೆನೇ ಇರು ಅಂತ ಹೇಳ್ಬಿಟ್ಟು ಏಸ್ಕಿತ ಹೇಳಿದೆ ನನ್ನ ಮಗಳಿಗೆ. ಕಷ್ಟನೋ ಸುಖನೋ ಗಂಡನ ಜೊತೆನೇ ಇರು ಅಂತ ಹೇಳ್ಬಿಟ್ಟು ಅವನು ಯಾವನ ಬಂದವನಂತೆ ಮದುವೆ ಮಾಡ್ಕೊತಾನಂತೆ. ಇದೆಲ್ಲ ಯಾಕೆ ಬೇಕು? ಕೊಟ್ಕೊಂಡನು ಕೊನೆ ತನಕ ಇತ್ತಾನೆ. ಕೇಳೋದೇ ಇಲ್ಲ. ಈ ಪಾರಿನಾಗ ಬೆಳೆದ್ ಬಂದ್ರೆ ನಮ್ಮ ಕಲ್ಚರೇ ಮರ್ತೋಗ್ಬಿಡ್ತಾರಪ್ಪ. ಹಂಗೆಲ್ಲನೂ ಬ್ಯಾರೆ ಹುಡುಗನ ಮದುವೆ ಮಾಡ್ಕೊಳಕಾಯ್ತದೆ? ಗಂಡನ ಎದುರು ಮಾಡಿಕೊಂಡು ಬೇಕಾದ್ರೆ ಗಂಡಸ್ರು ಮಾಡ್ಕೊಳ್ಳಿ, 1000 ಮದುವೆ ಮಾಡ್ಕೊಳ್ಳಿ. ಆದರೆ ಹೆಂಗಸ್ರು ಹಂಗೆಲ್ಲ ಮದುವೆ ಮಾಡ್ಕೊಬಾರ್ದಪ್ಪ.
ಒಂಥರ ಜನ ಏನು ಅನ್ಕೋತಾರೆ, ಬಿಟ್ಬಿಟ್ಟು ಹೆಂಗ್ ಮದುವೆ ಮಾಡ್ಕೊಂಡು ನೋಡು ಅಂತ ಅನ್ಕೊಳಕಿಲ್ವಾ? ಪದ್ದು ಡಾರ್ಲಿಂಗ್, ವಾ ಬೈರವಾ ಬಂದ ಏಳು ಏಳು. ಪದ್ದು ಡಾರ್ಲಿಂಗ್, ನೀನು ಮಗಳು ಜೀವನ ನೀನು ಹಾಳು ಮಾಡ್ತಾ ಇದೀಯ. ಆ ನಾದ್ನಿ ಮಗ ಜನ ಹಂಗ್ ಅನ್ಕೋತಾರೆ ಹಿಂಗ್ ಅನ್ಕೋತಾರೆ ಅಂತ ಹೇಳ್ಬಿಟ್ಟು ಮಗಳು ಜೀವನ ಹಾಳು ಮಾಡ್ತಾ ಇದೀಯ. ಆದ್ರೆ ನೀನು ಒಳಿಮಯ್ಯ ಮಾತ್ರ ಯಾವಳ ಜೊತೆನೋ ಕಿಸ್ಕೊಂಡು ಓಡಾಡ್ಕೊಂಡು ಆರಾಮಾಗಿ ಓಡಾಡ್ಕೊಂಡವ್ನಿ. ನೀನ್ ನೋಡಿದ್ರೆ ಹಿಂಗೇನೆ ನೀಯ ಅಯ್ಯೋ ಅಯ್ಯೋ ನನ್ನ ಮಗಳು ಅಂತ ಹೇಳ್ಬಿಟ್ಟು ಹಿಂಗೆ ಅವನ ಜೊತೆನೇ ಬದುಕಬೇಕು ಅಂತ ಸಾಯ್ತಾ ಇದೀಯ. ನಿಮ್ಮ ಮಗಳು ಮನಸ್ಥಿತಿ ನಿಂಗೆ ಅರ್ಥ ಆಗೈತೆ ಎಂದನ ಅವಳು ಒಳಗೆ ನೀಯ ಕೊರಿಕೊಂಡು ಕುಂತವಳೆ. ಆದ್ರೆ ನೀನು ಮಾಡ್ತಾ ಇರೋದು ಏನು? ಓಹೋ ಹಂಗಂತ ಉಸುನ್ ಮಾತು ಕಟ್ಕೊಂಡು ಇನ್ನೊಂದು ಮದುವೆ ಮಾಡಕ್ಕಾಯ್ತಾ? ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ಅವನು ಸರಿ ಇಲ್ಲ ಅಂತಂದ್ರೆ ಏನ್ ಮಾಡಕ್ಕಾಯ್ತದೆ? ಅವನು 420 ಆಗಿದ್ರೆ ಅಬಕ್ಸರ್ ಆಯ್ತದ ನಿಮ್ಗೆ? ಅಯ್ಯ ಸುಮ್ಕಿರಿ, ನೀವ್ ಒಳ್ಳೆ ಸಂದಕ್ಕೆ ಹೇಳಿರಿ ನೀವು. ಬೈರವ ನೀನ್ ಮಾತಾಡಕ್ ಹೋಗ್ಬೇಡ, ಸುಮ್ಕಿರು. ಇನ್ನೊಂದು ಮದುವೆ ಮಾಡಿದ್ರೆ ಮಾನ ಮರವದಿ ಹೋಯ್ತದ ಊರಾಗೆಲ್ಲ ಅನ್ವೆ. ಎರಡನೇ ಮದುವೆ ಮಾಡ್ಕೊಂಡವಳಂತೆ ಅಂತ ಹುಡುಗ ಅಂತನೋ ಏನ್ ಕತಿಯೋ ಯಾರಿಗ್ ಗೊತ್ತು. ನನ್ನೊಳಿಯ ಯಾಕೆ ಇನ್ನೊಂದು ಹುಡುಗಿ ಜೊತೆ ಓಡಾಡ್ತಾನೆ? ಹಿಂಗೆ ನಂಬ್ಕೊಂಡು ಹಿಂಗೆ ಕುಂತ್ಕ. ಇನ್ನೊಂದು ಹುಡುಗಿ ಜೊತೆ ಆರಾಮಾಗಿ ಓಡಾಡ್ಕೊಂಡು ಬಿಂದಾಸಾಗವನೆ. ನೀನು ಮಾತ್ರ ಹಿಂಗೇನೆ ನೀ ಮಗಳನ್ನ ಕೊರಗಿಸಿ ನೀನು ಕೊರಿಕೊಂಡು ಕುಂತ್ಕೊಬಿಡು. ನಿನ್ನ ಮನ್ಸಾಗೆ ಎಷ್ಟು ನೋವೈತೆ ಅಂತ ನನಗೆ ಗೊತ್ತಿಲ್ವಾ? ಮಗನ ಪರಿಸ್ಥಿತಿ ಹಂಗಾಯ್ತು ಅಂತ ಹೇಳ್ಬಿಟ್ಟು ನೀನು ಎಷ್ಟು ಕೊರಗ್ತಾ ಇದೀಯ ನೋಡು. ನನ್ನ ಮಾತು ಕೇಳು. ಸುಮ್ಮನೆ ನೀ ತಲೆ ಕೆಡಿಸ್ಬೇಡ. ನನಗಂತೂ ಸುಮ್ಮನೆ ಮಗಳನ್ನ ಹುಡ್ಗನ್ ಕೊಟ್ಟು ಮದುವೆ ಮಾಡು. ಭಾಳ ಒಳ್ಳೆ ಹುಡುಗ. ಅಂಥ ಹುಡುಗನ ಪಡಿಯಕ್ಕೂ 7 ಜನ್ಮದ ಪುಣ್ಯ ನೀನು ಮಾಡಿರ್ಬೇಕು ನೀನು. ಅಂಥ ಒಳ್ಳೆ ಮಗ. ಇದು ಒಳ್ಳೆ ಸಂದ ಕೇಳ್ತೀರಪ್ಪ ನೀವುನುವೆ. ನೀನು ಈ ಉಸ ಬಂದು ಸೇರ್ಕೊಂಡು ನೀನು ಫಾರಿನ್ ಕಲ್ಚರ್ ಕಲ್ತ್ಕೊಬಿಟ್ಟ. ನೀನು ನಮ್ಮ ಇಂಡಿಯಾ ಕಲ್ಚರ್ ನಿನ್ಗೇನ್ ಬೇಕಿಲ್ವಾ? ನಿಂಗೆ ಬರೀ ಫಾರಿನ್ದೇನೆ ಯೋಚನೆ ಮಾಡಿ ನೀನು. ಏನ್ ನಾಟಕ ಇದು ಮಾಡ್ತೀಯ ಅಂತ ಹೇಳಿದ್ರೆ ನೀನು ಸುಮ್ಕಿರ್ ನೀನು. ನೋಡನಿ ನನ್ನ ಒಳಿಯ ಬತ್ತಾನ, ಅವನಿಗೂ ಬುದ್ಧಿ ಬಂದೇ ಬರ್ತದೆ. ಯಾಕೋ ಸುಗ್ತಿದ್ದೀನಿ ನಾನು ಸರಿಯಾಗಿ ಬಂದೇ ಬತ್ತನ್ ಬಾ. ಬರ್ದೇನೆ ಹತ್ತೋಯ್ತಾನೆ. ಕೊನೆಗೆ ನನ್ನ ಮಗಳು ಪಾದನೆ ಗೊಟ್ಟಿ ಅಂತ ಹೇಳ್ಬಿಟ್ಟು ಇಲ್ಗೇನೆ ನೀ ಬರ್ಬೇಕು ಅವನುವೆ. ಇನ್ನು ಎಲ್ಲೂ ಹೋಗಕ್ಕಿಲ್ಲ ಬೈರವ, ಸುಮ್ಕಿರು. ನಾನು ದನ ಬಿಟ್ಟಿದ್ದೀನಿ, ಮಂಟಕೋಯ್ತೀನಿ ಮಾಡ್ಕೊಂಡು. ನಂಗೂ ಬೇಜಾನ್ ಕೆಲಸ ಐತೆ. ಅವನೊಳಿಯ ಬಂದೇ ಬತ್ತ ನೋಡ್ತಾ ಇರು, ನೀನು ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು. ನೀನು ಸುಮ್ಮನೆ ಏನು ಯೋಚನೆ ಮಾಡಬೇಡ. ನೋಡಿ ಹೋಗೋಣ. ಈ ಪೊದ್ದು ಡಾರ್ಲಿಂಗಿಗೂ ಸರಿಯಾಗಿ ಗೊತ್ತೇ ಆಗಿಲ್ಲ. ಒಳಿಮಯ್ಯನ ಮೇಲೆ ಎಷ್ಟು ಮಾಡಿಕೊಂಡವಳು ಪಿರುತಿ ಅಂತ ಹೇಳಿದ್ರೆ, ಒಳ್ಳೆ ಒಳಿಮಯ್ಯ ಮನೆ ತೊಳಿಯ ಅವನಂತೂ. ಅವನು ಏನು ಕೆಲಸ ಮಾಡ್ತಾವನೆ, ಎತ್ತು ಮಾಡ್ತಾವನೆ, ಅವ್ರ ಜಮೀನು ಏನಾಯಿತು, ದುಡ್ಡು ಏನಾಯಿತು, ಅವನು ಎಂಥ ಕಂತ್ರಿ ಕೆಲಸ ಮಾಡ್ತಾವನೆ ಅಂತ ನಿಂಗೆ ತೋರ್ಸೋ ಗಂಟ ನಿಂಗೆ ಗೊತ್ತಾಗಕ್ಕಿಲ್ಲ ಅಲ್ವಾ? ತೋರಿಸ್ತೀನಿ ನಿಧಾನಕ್ಕೆ ತೋರಿಸ್ತೀನಿ. ಆವಾಗ ಮಾತಾಡಿವಂತೆ ಕೊಡು. ಈಗ ಹೋಗು, ಅದೇನೋ ಕ್ಯಾಮೆ ಐತಿ ಅಂದಲ್ಲ, ನೋಡ್ಕೊ ಹೋಗು. ನಿನ್ನ ಒಳಿಮಯ್ಯ ದೇವ್ರು ನೋಡು. ಬ್ಯಾರೆ ಹುಡುಗಿರ್ನ ತಲೆ ಎತ್ಬಿಟ್ಟು ನೋಡಕ್ಕಿಲ್ಲ ಅಲ್ವಾ? ಈಗ ಅದು ಅಂಥದ್ದು ಬಿಸ್ನೆಸ್ ಮಾಡ್ತಾವನಂತೆ. ಸುಮ್ಕೆನೆ ನೀ ಬಿಸ್ನೆಸ್ ಮಾಡ್ಕೊಂಡು ಹೋಗ್ಲಿ ಬಿಡು. ಸಂದ ಕಾಯ್ತಾನೆ. ಇವಳಿಗೂ ಬುದ್ಧಿ ಹೇಳಿದೀನಿ. ಮನೆಲ್ಲ ಕೂರಿಸ್ಕೊಂಡು ಹೇಳ್ದೆ ಗಂಡನೇ ದೇವ್ರ ಕಣವ ಅಂತ ಹೇಳ್ಬಿಟ್ಟು ಇವಳು ಒಪ್ಕೊಂಡೆಲ್ಲ ಅವಳೆ ಎಲ್ಲ ಸೊರೈತದೆ ಬಿಡು. ಸೋರಿ ಬೈರವ, ಹೊಸನ್ ಬೇರೆ ಬಿಟ್ಟಿದ್ದೀನಿ, ಹೊಡ್ಕೊಂಡು ಹೋಯ್ತೀನಿ. ಹಾಲು ಕರಿಬೇಕು, ಟೇಮ್ ಆಯ್ತು. ಸರಿನಾ? ನೀನು ವಾಯ್ಡು. ಇನ್ನೇನು ನೀನು ಸುಮ್ಕೆ ಬೇರೆದ್ರ ಬಗ್ಗೆ ಎಲ್ಲನೂ ಚಿಂತೆ ಮಾಡ್ಕೊಂಡು ಕುಂತ್ಕೋಬೇಡ. ಅದೆಲ್ಲ ಆಣೆ ಬರಹ ಇದ್ದಂಗೆ ಆಯ್ತದೆ. ನನ್ನ ಮಗಳು ಈಗ ಖುಷಿಯಾಗಿ ಅವಳೆ. ಸರಿನೇ? ಇನ್ನೋಳು ಹಿಂದಿನ ಕಾಲದಾಗೆ ನೀ ಅವಳೆ ಪೊದ್ದು ಪೆದ್ದು. ಈ ಪೊದ್ದುಗೆ ಹಂಗೇನೆ ನೀಯ ಇವ್ರ ಮಗಳು ಅವಳಲ್ಲ ದೊಡ್ಡ ಪೆದ್ದು. ಅದಕ್ಕೆ ಎಲ್ರಿಗೂ ಈ ಅಳಿಮಯ್ಯನ ಬಂಡವಾಳನ ಬಯಲು ಮಾಡಬೇಕು. ಅಲ್ಲಿ ಗಂಟ ಇವ್ರು ಯಾರು ಅರ್ಥ ಮಾಡ್ಕೊಳ್ಳಲ್ಲ ಬಿಡು.